ಜನ್ಮದಾರಭ್ಯ ಮರಣ ಪರ್ಯಂತ ಅನೇಕ ಸಂಸ್ಕಾರಗಳನ್ನು ಪಡೆದುಕೊಂಡೇ ಮನುಷ್ಯ ತನ್ನ ಬದುಕನ್ನು ಸುಸಂಸ್ಕೃತಗೊಳಿಸಿಕೊಳ್ಳಬೇಕು, ಶ್ರೀಮಂತಗೊಳಿಸಿಕೊಳ್ಳಬೇಕು. ಈಗ ಬಹಳಷ್ಟು ಸಂಸ್ಕಾರಗಳು ಕಡಿಮೆ ಅಕ್ಕೋತ ಮೂರ ಸಂಸ್ಕಾರ ಉಳ್ದಾವ. ಯಾವುವು? ಒಂದು ಹುಟ್ಟಿದ ಕೂಡಲೇ ಒಂದು ಸಂಸ್ಕಾರ, ಅದಂತೂ ಸಹಜವಾಗಿ ಪ್ರಕೃತಿ ಧರ್ಮವಾಗಿ ಮನುಷ್ಯ ಹುಟ್ಟುತ್ತಾನೆ, ಜನನ ಸಂಸ್ಕಾರ. ಆಮೇಲೆ ನಡುವನು ಎಲ್ಲ ಹೊಕ್ಕವು. ಡೈರೆಕ್ಟ್ ಎಲ್ಲರೂ ತಗೊಳ್ಳೋ ಸಂಸ್ಕಾರ ಯಾವುದು? ಮದುವಿನ. ಉಳಿದೆಲ್ಲ ಸಂಸ್ಕಾರಗಳನ್ನು ಎಲ್ಲರೂ ಪಡ್ಕೋತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿಗೆ ಬಂದು ಮದುವೆ ಸಂಸ್ಕಾರಕ್ಕೆ ಬಂದು ಇದೊಂದು ಸಂಸ್ಕಾರ. ವಿವಾಹ ಸಂಸ್ಕಾರ ಆಯಿತು ಅಂದ್ರೆ ಇನ್ನು ಕೊನೆಯ ಒಂದು ಸಂಸ್ಕಾರ ಯಾವುದು? ಅಂತ್ಯೇಷ್ಟಿ ಸಂಸ್ಕಾರ, ಅಂತ್ಯ ಸಂಸ್ಕಾರ. ಇವು ಮೂರು ಸಂಸ್ಕಾರ ಕಡ್ಡಾಯವಾಗಿ ಎಲ್ಲರ ಜೀವನದಲ್ಲಿ ಉಳಿದುಕೊಂಡಾವ. ಅದರಲ್ಲಿ ಮಧ್ಯದಲ್ಲಿ ಬರುವಂತಹ ಏನು ವಿವಾಹ ಸಂಸ್ಕಾರ ಐತೆಲ್ಲ, ಅದು ಕೂಡ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಸಂಸ್ಕಾರ. ಮದುವೆ ಅಂದ್ರೆ ಏನು ಅನ್ನೋದನ್ನ ಕನ್ನಡದೊಳಗೆ ಒಬ್ಬ ಕವಿ ಬಹಳ ಚೆನ್ನಾಗಿ ಬರ್ಕೊಂಡು ಬಂದಾನೆ. ವಿವಾಹ ಸಂಸ್ಕಾರಕ್ಕನ ಮದುವೆ ಅಂತೀರಿ ನೀವು, ಹೌದೇ? ಅದಕ್ಕೆ ಮದುವೆ ಅಂತ ಕರಿತೀವಿ. ಯೌವನದ ಹುಚ್ಚು ಹೊಳೆ ಎತ್ತೆತ್ತಲೋ ಹರಿದು ಬದುಕು ಹಾಳಾಗಬಾರದೆಂದು ಹಿರಿಯರೆಲ್ಲರೂ ಸೇರಿ ಬದುಕಿಗೆ ಕಟ್ಟುವ ಬದುವೆ ಈ ಮದುವೆ ಅಂತ ಹೇಳ್ತಾರೆ. ಮನುಷ್ಯ ತನ್ನ ಭಾವನೆಗಳನ್ನು ಯದ್ವಾ ತದ್ವಾ ಹರಿಸಿಕೊಂಡು ಜೀವನವನ್ನು ಹದಗೆಡಿಸಿಕೊಳ್ಬಾರ್ದು. ನಿಯಂತ್ರಿತವಾಗಿ, ಏಕಮುಖವಾಗಿ, ಧರ್ಮ ಮಾರ್ಗವಾಗಿ ತನ್ನ ಭಾವನೆಗಳನ್ನು ಹರಿಬಿಟ್ಟ ಅಂದ್ರೆ ಆ ಮೂಲಕನೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮದುವೆ ಅನ್ನೋ ಸಂಸ್ಕಾರ ಕಲಿಸ್ಕೊಡ್ತದೆ. ಬಹಳ ಜನರಿಗೆ, ಕೆಲವರಿಗೆ, ಎಲ್ಲರಿಗೆಲ್ಲ ನಾವು ಹೇಳೋದು, ಮದುವೆ ಆಗಬೇಕೋ ಆಗಬಾರ್ದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇತ್ತೀಚೆಗೆ. ಮದುವೆ ಆದ್ರೆ ಚಲೋನೋ ಏನು ಮದುವೆ ಆಗದೆ ಇದ್ರೆ ಚಲೋನೋ? ಮದುವೆ ಆದ್ರೆ ಎಲ್ಲರ ಕಿರಿಕಿರಿಯನ್ನ ಸಹನ ಮಾಡ್ಕೊಳ್ಬೇಕು, ಏನೇ ಸಮಸ್ಯೆ ಬಂದರೂ ಎದುರಿಸಬೇಕು. ಇನ್ನು ಮದುವೆ ಆಗಲಿಲ್ಲ ಅಂದ್ರೆ ತನ್ನ ಮನಸ್ಸಿನ ಮೇಲೆ ತಾನು ನಿಯಂತ್ರಣವನ್ನ ಇಟ್ಕೊಂಡಿರಬೇಕು. ಮದುವೆ ಆದ್ರೆ ಚಲೋನೋ, ಮದುವೆ ಆಗದೆ ಇದ್ರೆ ಚಲೋನೋ? ಮದುವೆ ಆಗದೆ ಇರುವವರನ್ನು ಕೇಳಿದ್ರೆ ಅವ್ರಂತಾರ, ಅವ್ರದ್ದೇನಪ್ಪ ಎಲ್ಲ ಚಲೋ ಐತಿ, ಕರೆದು ಕಟ್ಟವ್ರು ಅದಾರ, ತುಳಸಿ ಮೇವು ಹಾಕವ್ರು ಅದಾರ, ತನುವ ಕೇಳವ್ರು ಅದಾರ, ಆರೋಗ್ಯ ತಪ್ಪಿದ್ರೆ ಆರೈಕೆ ಮಾಡೋರು ಅದಾರ. ಸ್ವಾಮಿಗಳು ಯಾರು ಇರ್ತಾರ?
ಸನ್ಯಾಸಿಗಳು ಯಾರು ಇರ್ತಾರ? ಇದ್ರ ಭದ್ರ ಸೇವಕರು. ಅವು ಚಲೋ ಮೂಡಿತ್ತಂದ್ರೆ ಚಲೋ. ಅವು ಮನ್ಯಾಗ ಎಲ್ಲರ ಜಗಳಾಡಿ ಬಂದಿದ್ದು ಅಂದ್ರೆ ಮುಗಿದು ಹೊತ್ತು ನಮ್ಮ ಹಣೆ ಬರ ಗಣ ಚೌತಿನಾಗಿರ್ತತಿ. ಸನ್ಯಾಸಿಗಳದ್ದು ಹಿಂಗ. ಇವರು ಮದುವೆ ಆದವ್ರು ಏನಂತಾರೆ ಗೊತ್ತನ್ರಿ? ಅವ್ರಿಗೇನ್ರಿ ಹೆಣ್ರು ಮಕ್ಕಳಾರ ಮತ್ತಾರವ್ರ ಏನ್ ಬೇಕಾದಷ್ಟು ಮಂದಿ ಭಕ್ತರು ಬಂದು ಕಣಕ ಕೊಡ್ತಾರ, ಕೈ ಮುಗಿತಾರ. ಕರ್ಯಾವ್ರೇನು, ಊಟಕ್ಕೆ ಹಾಕವ್ರೇನ್, ಉಣ್ಸಾವ್ರೇನ್, ತಿನ್ಸಾವ್ರೇನ್, ಅವರಷ್ಟು ಆರಾಮ್ ಯಾರಿಗೆ ಐತಿ? ನಿಮಗೆ ಯಾರು ಬೇಡ ಅಂದಿದ್ರು? ಹಿಂಗ ಮದುವೆ ಆದವ್ರು ಅಂತ. ಹಂಗಾದ್ರೆ ಮದುವೆ ಆಗ್ಬೇಕು ಆಗ್ಬಾರ್ದು? ಮದುವೆ ಆಗೋದು ಚಲೋನೋ ಏನು ಸನ್ಯಾಸ ಆಗೋದು ಚಲೋನೋ ಅಂತ ಒಂದು ವಯಸ್ಸಿನ ಹಂತಕ್ಕೆ ಬಂದಾಗ ಈ ಪ್ರಶ್ನೆಗಳು ಮನುಷ್ಯನ ತಲೆಯಲ್ಲಿ ಹೇಳ್ತಿರ್ತಾವ. ಹಿಂಗ ಒಬ್ಬ ಯುವಕನ ತಲೆಯಲ್ಲಿ ಈ ಪ್ರಶ್ನೆ ಹುಟ್ಟುವಂತೆ. ಸುಮಾರು ಒಂದು 1000 ವರ್ಷದ ಹಿಂದ, 1000 ವರ್ಷದ ಹಿಂದ ಒಬ್ಬ ಯುವಕನ ಮನಸ್ಸಿನೊಳಗೆ ಹಿಂಗೆ ಒಂದು ಪ್ರಶ್ನೆ ಹುಟ್ಟುವುದು. ನಾನು ಮದುವೆ ಆಗ್ಬೇಕು ಆಗ್ಬಾರ್ದು? ಬಹಳ ಜನರನ್ನು ಕೇಳಿದ್ರು, ಸರಿಯಾದ ಸಮಾಧಾನ ದೊರೆಯಲಿಲ್ಲ. ಆವಾಗ ಯಾರೋ ಒಬ್ರು ಹೇಳಿದ್ರು, ಮುದನೂರೊಳಗ ದಾಸಿಮಯ್ಯ ಅಂತ ಒಬ್ಬ ಶರಣದಾನ, ಅವನ ಹತ್ರ ಹೋದ್ರೆ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗ್ತದ, ಸಮಾಧಾನ ನಿಮಗಾಗ್ತದ ಅಂತ ಹೇಳಿದರು. ಅಲ್ಲಿ ಹೋಗಿ ಬರೋಣ ಅಂತ ತಿಳ್ಕೊಂಡು ಆ ಯುವಕ ಮುದನೂರಿಗೆ ಬಂದ. ದೇವರ ದಾಸಿಮಾರ್ಯ, ಜೇಡರ ದಾಸಿಮಾರ್ಯ ಅಂತ ಅವನ್ನ ಕರೀತಾರೆ. ನೀವೆಲ್ಲ ಹೆಸರು ಕೇಳಿರಬೇಕು. 12ನೇ ಶತಮಾನದ ಪೂರ್ವದಲ್ಲಿ, 11ನೇ ಶತಮಾನದಲ್ಲಿಯೇ ಬಸವ ಪೂರ್ವ ಯುಗದಲ್ಲಿ ಆದಿವಚನಕಾರನಾಗಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಅಪರೂಪದ ಶರಣ ದೇವರ ದಾಸಿಮಯ್ಯ. ಅವರು ಬಾಲ್ಯದಲ್ಲಿ ಕಲಿತದ್ದು ಎಲ್ಲೇ ಅಂದ್ರೆ ಶ್ರೀಶೈಲದಲ್ಲೇನೆ. ಶ್ರೀಶೈಲದ ಒಂದು ಗುರುಕುಲ. ಅವಾಗ ಚಂದ್ರಗುಂಡ ಶಿವಾಚಾರ್ಯ ಭಗವತ್ಪಾದರು ಅಂತ ಜಗದ್ಗುರುಗಳಿದ್ರು ಶ್ರೀಶೈಲ ಪೀಠಕ್ಕೆ. ಆ ಜಗದ್ಗುರುಗಳು ನಡೆಸ್ತಾ ಇರುವಂಥ ಪಾಠಶಾಲೆಯಲ್ಲಿ ಗುರುಕುಲದಲ್ಲೇ ಇದ್ಕೊಂಡು ಅಧ್ಯಯನವನ್ನು ಮಾಡಿ ಅನುಭವವನ್ನು ಪಡ್ಕೊಂಡಿದ್ದವರು ಯಾರು? ದೇವರ ದಾಸಿಮಾರ್ಯರು. ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ಜನ ಮೆಚ್ಚೋದಲ್ಲ, ದೇವರು ಮೆಚ್ಚೋ ರೀತಿಯಲ್ಲಿ ತನ್ನ ಜೀವನವನ್ನು ನಿರ್ವಾಹ ಮಾಡ್ತಾ ಇದ್ದ. ಅವನ ಹತ್ರ ಬಂದ ಈ ಯುವಕ. ಅವರು ಕಾಯಕ ಮಾಡ್ತಾ ಇದ್ರು. ಏನು? ನೇಯ್ಗೆ ಕಾಯಕ, ಬಟ್ಟೆ ನೇಯುವಂತ ಕಾಯಕ ಮಾಡ್ತಾ ಇದ್ರು. ತಮ್ಮೂರಿನಿಂದ ಇವ್ರ ಹತ್ರ ಬರೋದ್ರಾಗ ಮಧ್ಯಾಹ್ನ ಆಗಿತ್ತು. ಬಂದ ಮೇಲೆ ಕುಶಲೋಪರಿ ಮಾತುಗಳಾದವು. ಹಂಗೆ ನೇಯು ಕಾಯಕ ಚಾಲೂ ಇತ್ತು. ನೇಯಕ್ಕೆ ಎಲ್ಲಿ ಕೂತ್ಕೊಂಡಿದ್ದ ಅಂದ್ರ ಅಂಗಳದೊಳಗ ಬಿಸಿಲು ಬೆಳಕು ತುಂಬಿ ತುಳುಕ್ತಿತ್ತು. ಅಂಥಲ್ಲಿ ಕೂತ್ಕೊಂಡು ನೇಯ್ತಾ ಇದ್ದ. ಇವ ಬಂದು ತನ್ನ ಪರಿಚಯ ಮಾಡಿಕೊಂಡ. ಶಿಷ್ಟಾಚಾರದ ಮಾತುಗಳೆಲ್ಲ ಮುಗಿದು ಬಂದ ಕಾರಣ ಏನು ಅಂತ ಕೇಳಿದ ದೇವರ ದಾಸಿಮಾರ್ಯ. ಇಲ್ಲ, ಮದುವೆ ಆಗ್ಬೇಕೋ ಏನು ಮದುವೆ ಆಗ್ಬಾರ್ದು? ಮದುವೆ ಆದ್ರೆ ಆರಾಮಿರ್ತೀವೋ ಏನು ಮದುವೆ ಆಗ್ಲಿಕ್ಕೆ ಆರಾಮಿರ್ತೀವೋ? ಕೆಲವ್ರು ಹಂಗೂ ಹೇಳ್ತಾರೆ, ಕೆಲವ್ರು ಹಿಂಗೂ ಹೇಳ್ತಾರೆ. ನನ್ನ ಮನಸ್ಸಿನೊಳಗೆ ಗೊಂದಲ ಹಾಕೊಂಡು ಕುಂತದ. ನೀವೇ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ನಾನು ಮದುವೆ ಆಗಲೋ ಬೇಡೋ?
ಸೀದಾ ಹೇಳ್ರಿ ಅಂತ. ಆಗ ಇದ್ರ ಬಗ್ಗೆ ಆಮೇಲೆ ನಿನಗೆ ಉತ್ತರ ಹೇಳ್ತೇನೆ, ಸ್ವಲ್ಪ ಕಾಯಬೇಕು ಅಂದ. ಆಯ್ತ್ರಿ ಅಂದ. ಇವನ್ ಜೊತೆ ಮಾತಾಡ್ತಾನ ದೇವರ ದಾಸಿಮಾರ್ಯರ ಧರ್ಮಪತ್ನಿ ಯಾರು? ದುಗ್ಗಳೆ. ಅವಳು ಕೂಡ ಬಹಳ ಧರ್ಮವತಿ, ದೇವರ ದಾಸಿಮಾರ್ಯನಿಗೆ ಅನುರೂಪಳಾಗಿರುವಂತಹ ಸಹಧರ್ಮಿಣಿಯಾಗಿತ್ತು. ನೇಯ್ತಾ ಇರುವಾಗ ಬೇಕಾದಷ್ಟು ಬೆಳಕು ಬಿಸಿಲು ತುಂಬಿ ತುಳುಕ್ತಾ ಇದ್ದಾಗ ದುಗ್ಗಳೆಗೆ ಹೇಳ್ತಾನೆ, ಏ ದುಗ್ಗಳೆ, ನಾನಿಲ್ಲೇ ನೇಯಾಕತ್ತೀನಿ, ದಾರದ ಎಳೆ ಕಾಣವಲ್ತು, ಎಲ್ಲ ಹರ್ಕೊಂಡು ಹೋಗ್ಯದ, ಅದಕ್ಕೆ ದೀಪ ತಗೊಂಡ್ ಬಾ ಅಂತ ಹೇಳಿ. ಎಲ್ಲಿ ಕುಂತಾನವ? ಬಿಸಿಲಾಗ ಕುಂತಾನ, ಬೆಳಕು ತುಂಬಿ ತುಳ್ಕತ್ತೈತಿ. ಏ ದುಗ್ಗಳೆ, ದೀಪ ತಗೊಂಡ್ ಬಾ ಅಂದ. ನಿಮಗೇನಾರ ಅಂದಿದ್ರ? ಏನಂತಿದ್ರಿ ನೀವು? ಹೇಳಿದ್ರು ನೋಡ, ಒಂದು ವೀರೇಶ್ ನಟನವ್ರು ಯಾವಾಗ ಮನ್ಯಾಗ ಅಂದಿರ್ಬೇಕು ಕಾಣಿಸ್ತತಿ. ಆಗಿರ್ತಾವ ಯಾವಾಗಾರ, ಹೇಳಂಗಿಲ್ಲ ಯಾರು, ಅವ್ರು ಹೇಳಕತ್ತಾರ ಪಾಪ ಅಷ್ಟ. ಹೇ ದುಗ್ಗಳೆ, ದೀಪ ತಗೊಂಡು ಬಾ ಅಂದ ತಕ್ಷಣ 2 ಮಾತು ಹೇಳಾರ್ದನ ದೀಪ ಹಚ್ಕೊಂಡು ಆರ್ಬಾರ್ದಂತ ಅಡ್ಡ ಕೈ ಹಿಡ್ಕೊಂಡು ತಗೊಂಡ್ ಬಂದು ಮುಂದಿಟ್ಲು. ಎಲ್ಲಿ ಹೇಳಿ ಕಾಣವಲ್ತ್ರಿ, ದೀಪ ಎಲ್ಲಿ ಹಿಡೀಲಿ ಅಂತ ಕೇಳಿದ್ಲು. ಕುಂತಾನೆ ಎಲ್ಲೇ? ಬಿಸಿಲಾಗ ಕುಂತಾನ. ಬಿಸಿಲಾಗ ದೀಪದ ಬೆಳಕು ಏನಾರ ಅವಶ್ಯಕತೆ ಬೀಳ್ತತೇನ್ರಿ? ಇವ ಮದುವೆ ಆಗಲೇ ಬೇಡ ಅಂತ ಕೇಳಕ್ ಬಂದಿದ್ದಲ್ಲ, ಅವ ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡಕತ್ತಿದ್ದಂತ. ಅದನ್ನು ಇದು ಮುಗೀತು. ನ್ಯಾಯ ಕೆಲಸ ಮುಗಿದ ಮೇಲೆ ಆ ಯುವಕನ ಕರ್ಕೊಂಡು, ನೀನು ದೂರಿಂದ ಬಂದಿಪ್ಪ, ಮೊದಲು ಪ್ರಸಾದ ಮಾಡಿ ನಡಿ, ಮನೆಗೆ ಅತಿಥಿಯಾಗಿ ಬಂದು ಆಮೇಲೆ ಮತ್ತೆ ಚರ್ಚೆ ಮಾಡೋಣ. ಆಯ್ತ್ರಿ. ಅವನು ಹಸ್ಕೊಂಡ ಇದ್ದ. ಊಟಕ್ಕೆ ಕೂತ್ಕೊಂಡ್ರು. ಶರಣರ ಮನಿ, ಅಲ್ಲೇನು ಪಂಚ ಪಕ್ವಾನಗಳು ಇರ್ತಾವಂತೇನಿಲ್ಲ, ಬೇಕು ಬೇಡದೆಲ್ಲ ಸಿಗ್ತೈತಂತೂ ಏನಿಲ್ಲ. ನಿನ್ನೆ ಮಾಡಿದ ಅಂಬ್ಲಿತ್ತು. ಯಾವಾಗ ಮಾಡಿದ್ದು? ನಿನ್ನೆ ಮಾಡಿದ ಅಂಬ್ಲಿತ್ತು. ಅದನ್ನ ತಗೊಂಡು ಬಂದು ತಾಟ್ ಹಚ್ಚಿ ಇಬ್ಬರಿಗೆ ಬಡಿಸಿದ್ಲು. ಊಟ ಮಾಡ್ಲಿಕ್ಕಂತ ಹೇಳಿ ತಾಟಿಗೆ ಕೈ ಹೋದ್ರು. ಊಟ ಚಾಲು ಆಯ್ತು. ಆಗ ದೇವರ ದಾಸಿಮಾರ್ಯರು, ದುಗ್ಗಳೆ, ಅಂಬಲಿ ಬಹಳ ಸುಡಾಕತ್ತೈತಿ, ಇದನ್ನ ಆರಿಸು ಒಂದು ಕೂಡಲೇ ಹಿಂದ್ ಮುಂದೆ ಏನೋ ವಿಚಾರ ಮಾಡ್ಲಾರ್ದ ನಮ್ಮ ಮುಂದೆ ಕೂತ್ಕೊಂಡು ಸೆರಗ್ ಬೇಸಕ್ ಚಾಲು ಮಾಡಿದ್ಲು. ಇದೇನು ಬಂದಿತ್ತಲ್ಲ ಹುಡುಗ, ಊಟ ಮಾಡೋದು ಬಿಟ್ಕೊಟ್ಟು ಮತ್ತೆ ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡಕ್ ಇದ್ದ. ಏನು ಆಶ್ಚರ್ಯ ಇದು ಅಂತ. ಅಂತೂ ಊಟ ಮುಗೀತು. ಊಟ ಎಲ್ಲ ಮುಗಿದ ಮೇಲೆ ಅವನು ಏನು ಕೇಳಬೇಕು ಏನು ಹೇಳ್ಬೇಕು ಗೊತ್ತಾಗಲಿಲ್ಲ. ಆದರೂ ಬಹಳ ಧೈರ್ಯ ಮಾಡಿ ದಾಸಿಮಾರರ ಹತ್ರ ಬಂದು, ಮತ್ತು ನನಗೆ ಉತ್ತರ ಹೇಳಿಲ್ಲ, ಏನು ಹೇಳ್ರಿ ಅಂದ. ಇನ್ನು ಗೊತ್ತಾಗಲಿಲ್ಲ ನಿನಗಂದ. ಇಲ್ರಿ ಅಂದ. ಅವಾಗ ದೇವರ ದಾಸಿಮಾರರು ಹೇಳಿದ್ರಂತ, ಇಂಥ ಹೆಂಡತಿ ಸಿಕ್ತು ಅಂದ್ರೆ ಮದುವೆ ಆಗೋ, ಇರ್ಲಿಕ್ಕಂದ್ರೆ ಸನ್ಯಾಸಿ ಆಗೋ. ಇಂಥ ಹೆಂಡತಿ ಸಿಕ್ಕರೆ ಮದುವೆ ಆಗೋ, ಇರಲಿಲ್ಲ ಅಂದ್ರೆ ಸನ್ಯಾಸಿ ಆಗೋ. ಅಂದ್ರೆ ಅನುರೂಪಳಾಗಿರುವಂತಹ, ಸಹಧರ್ಮಿಣಿಯಾಗಿರುವಂತಹ, ಪ್ರತಿಯೊಂದು ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಜೊತೆಗೆ ಹೆಜ್ಜೆ ಹಾಕುವಂತಹ ಮಹಿಳೆ ಸಿಕ್ಕ್ರ, ಕನ್ಯೆ ಸಿಕ್ಕ್ರ
ಗೃಹಸ್ಥಾಶ್ರಮ ಶ್ರೇಷ್ಠ. ಇಲ್ಲ ಅಂದ್ರೆ ಎಲ್ಲದಕ್ಕೂ ತಿಡ್ಡ. ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡೋದು, ಪಲ್ಯ ಮಾಡಂದ್ರೆ ಗಿಲ್ಲೆ ಮಾಡೋದು. ಹೋಗ್ಬೇಡ ಅಂದ್ರೆ ನಾವು ಹೋಗ್ಯತ್ತಿರಕ್ಕೆ, ಹೋಗು ಅಂದ್ರೆ ಅದೇ ಕಾದಿತ್ತು ನಾವು ಹೋಗಂಗಿಲ್ಲ. ಹಿಂಗೆ ಸಂಸಾರ ಇದ್ರೆ ತಗೊಂಡು ಏನು ಮಾಡೋದು? ಅದನ್ನ ಹಂಗೇನ್ರ ಆಗೋದಿತ್ತಂದ್ರೆ ಸನ್ಯಾಸ ಆಗೋದು ಚಲೋ. ಒಟ್ಟಾರೆ ಗೃಹಸ್ಥಾಶ್ರಮ ಒಳ್ಳೆಯದೇ, ಆದ್ರೆ ಪರಿವಾರ ಚಲೋ ಇರಬೇಕು. ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಂಡಿರುವಂತಹ ಧರ್ಮಪತ್ನಿ ಇರಬೇಕು, ಮಕ್ಕಳು ಚಲೋ ಇರಬೇಕು. ಮನೆಯಲ್ಲಿರುವಂಥವ್ರೆಲ್ಲರೂ ಪರಸ್ಪರ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಮನಸ್ಸಿನ ದೌರ್ಬಲ್ಯಗಳಿಗೆ ಒಳಗಾಗದೆ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಜೀವನ ಸಾಗಿಸ್ತಾ ಇದ್ವಿ ಅಂದ್ರೆ ಗೃಹಸ್ಥಾಶ್ರಮನು ಶ್ರೇಷ್ಠನೇ. ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿ ಆಜ್ಞಾ ಪರಾಸೇವಕಾ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನ ದಾನಂ ಗೃಹೇ ಸಾಧೋ ಸಂಗಮುಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ ಧನ್ಯೋ ಗೃಹಸ್ಥಾಶ್ರಮ. ವಸ್ತುತಃ ವಿಚಾರ ಮಾಡಿದ್ರೆ ಗೃಹಸ್ಥಾಶ್ರಮಕ್ಕೆ ಅದರದೇ ಆಗಿರುವಂಥ ವಿಶಿಷ್ಟತೆ ಐತಿ. ಭಾಳ ಕಡೆ ಮದುವೆಗೆ ಹೋದಾಗ ಹೇಳ್ತಿರ್ತೀವಿ ನಾವು, ಒಂದೊಂದೇ ಲಿಸ್ಟ್ ಮಾಡಿದ್ರೆ ಇನ್ನುಳಿದ ಎಲ್ಲ ಆಶ್ರಮದಲ್ಲಿರುವವರನ್ನು ದಾನ ಧರ್ಮ ಸೇವೆ ಶುಶ್ರೂಷೆಗಳ ಮೂಲಕ ಪಾಲಿಸಿ ಪೋಷಿಸಿಕೊಂಡು ಬಂದಿರೋ ಆಶ್ರಮ ಅಂದ್ರೆ ಗೃಹಸ್ಥಾಶ್ರಮನೇ. ಉಳಿದೆಲ್ಲ ಆಶ್ರಮಗಳು ನಿಂತಿರೋದು ಯಾವ ಆಶ್ರಮದ ಮೇಲೆ ಅಂದ್ರೆ ಗೃಹಸ್ಥಾಶ್ರಮವನ್ನು ಅವಲಂಬಿಸಿಕೊಂಡೇ ಎಲ್ಲ ಆಶ್ರಮಗಳು ನಿಂತಿರೋದು. ಈ ಜಗತ್ತಿಗೆ ದೊಡ್ಡ ದೊಡ್ಡ ಯೋಗಿಗಳನ್ನ, ತ್ಯಾಗಿಗಳನ್ನ, ಸಂತರನ್ನ, ಶಿವಯೋಗಿಗಳನ್ನ, ಗುರುಗಳನ್ನ, ಜಗದ್ಗುರುಗಳನ್ನ ಜಗತ್ತಿಗೆ ಕೊಟ್ಟ ಆಶ್ರಮ ಯಾವುದು? ಗೃಹಸ್ಥಾಶ್ರಮ. ನೀವು ಕೊಡಲಿಲ್ಲ ಅಂದ್ರೆ ಎಲ್ಲೇ ಯಾರು ಇರ್ತಿರ್ಲಿಲ್ಲ. ಅದಕ್ಕೆ ನಿಮ್ಮ ಕೊಡುಗೆ ಈ ಜಗತ್ತಿಗೆ ಬಹಳ ದೊಡ್ಡದು. ಇನ್ನೂ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದ್ರೆ, ದೇವರು ಸಹಿತ ಅಕಸ್ಮಾತ್ ಈ ಭೂಮಿಗೆ ಅವತಾರ ತಾಳಬೇಕು ಅಂತ ಬಯಸಿದ ಅಂದ್ರೆ ಅವ ಬರಬೇಕಾದ್ರೆ ಯಾರ ಮೂಲಕ ಬರಬೇಕು ಅಂದ್ರೆ ಗೃಹಸ್ಥಾಶ್ರಮದವ್ರ ಮೂಲಕನೇ ಈ ಜಗತ್ತಿಗೆ ಬರಬೇಕು. ದೇವರು ಕೂಡ ಬರ್ಬೇಕಂದ್ರೆ ಎಷ್ಟು ಮಹತ್ವಪೂರ್ಣವಾಗಿರುವಂತಹ ಆಶ್ರಮ ಇರಬೇಕಿದು. ಆದ್ರೆ ಹಂಗೆ ನಮ್ಮ ವ್ಯಕ್ತಿತ್ವ ಇರಬೇಕು. ದೇವರು ಸಹಿತ ನಮಗೆ ಮಗನಾಗಿ ಬರ್ಲಿಕ್ಕೆ ತಯಾರಾಗ್ಬೇಕಂತ ಆ ಮಟ್ಟದಲ್ಲಿ ನಮ್ಮ ಗೃಹಸ್ಥಾಶ್ರಮವನ್ನು ನಾವು ತಗೊಂಡು ಹೋಗಬೇಕು, ಎತ್ಕೊಂಡು ಹೋಗಬೇಕು. ಆವಾಗ ಆ ಗೃಹಸ್ಥಾಶ್ರಮ ಶ್ರೇಷ್ಠ, ಧನ್ಯ, ಮಾನ್ಯ ಅಂತ ಕರೆಸಿಕೊಳ್ತದೆ. ಮನೆಯೊಳಗೆ ಯಾವಾಗಲೂ ಆನಂದ ಇರಬೇಕು, ಮಕ್ಕಳು ಬುದ್ಧಿವಂತರಾಗಿರಬೇಕು, ಧರ್ಮಪತ್ನಿ ಮೃದುಭಾಷಿಣಿಯಾಗಿರಬೇಕು ಅಂತಾರೆ. ಮಾತು ಕೇಳಬೇಕು ಅಂತ ಅನಿಸ್ತಿರ್ಬೇಕಂತ, ದುರ್ಭಾಷಿಣಿ ಆಗಿರಬಾರ್ದು. ಸೇವಕರು ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥವ್ರು ಇರಬೇಕು. ಪತಿಯಾದವನು ಪತ್ನಿಯನ್ನ ಪ್ರೀತಿಸ್ತಿರಬೇಕು. ವರದಕ್ಷಿಣೆ ಕಿರುಕುಳ ಕೊಡಬಾರದು. ದೇವರು ಕೊಟ್ಟದ್ದ ಉಳಿಯೋದು. ಅತ್ತಿ ಮಾವ ಕೊಟ್ಟದ್ದೇನು ಉಳಿತದ, ಅದು ನಮ್ಗೆ ದಕ್ಕಂಗಿಲ್ಲ. ಮಕ್ಕಳು ಬುದ್ಧಿವಂತರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ವಿನಯ ಸಂಪನ್ನರಾಗಿರಬೇಕು, ಅತಿಥಿ ಸತ್ಕಾರ ನಡೀತಿರಬೇಕು, ಸಾಧು ಸತ್ಪುರುಷರು ಮನೆಗೆ ಬರ್ತಾ ಹೋಗ್ತಾ ಇರಬೇಕು, ಶಿವಪೂಜೆಯನ್ನು ಎಲ್ಲರೂ ಕೂಡ್ಕೊಂಡು ಮಾಡ್ತಿರ್ಬೇಕು ಮನೆಯೊಳಗೆ. ಇದ್ರ ಬಗ್ಗೆ ಬಹಳ ಹೇಳ್ತಿರ್ತೀವಿ ನಾವು. ಬಹಳ ಜನ ಇತ್ತೀಚೆಗೆ ಏನು ಮಾಡ್ತಾರಂದ್ರೆ
ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳಿ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ಲಾರ್ದನ, ತಾವು ಸಹಿತ ಜಳಕ ಮಾಡ್ಲಾರ್ದನ ಅಡಿಗೆ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವರಿಗೆ ಬುತ್ತಿ ಕಟ್ಟಿ ಅವ್ರನ್ನ ಹೊರಗೆ ಹಾಕಿದ ಮೇಲೆ ಇವ್ರ ಜಳಕ. ಮಗನ್ನ ಗಂಡನ ಹೊರಗೆ ಕಳಿಸಿದ ಮೇಲೆನ ಇವ್ರು ಆರಾಮಾಗೋದು. ಅಲ್ಲಿ ತನಕ ಇವ್ರಿಗೆ ಸಮಾಧಾನ ಇರಂಗಿಲ್ಲ. ಅವ್ರ ಮೇಲೂ ಅಷ್ಟು ಒತ್ತಡ ಇರ್ತದೆ, ಏನು ಅನ್ನಕ್ಕಾಗಂಗಿಲ್ಲ. ಆದ್ರೆ ಹೇಳುವಾಗ ಒಂದು ತಾಸು ಮೊದಲ ಎದ್ರ ಮೊದಲು ನೀವು ಸ್ನಾನ ಮಾಡಿ ಮಕ್ಕಳನ್ನ ಯಜಮಾನರನ್ನ ಎಬ್ಬಿಸಿ ಅವರು ಸ್ನಾನ ಮಾಡಿದ ಮೇಲೆ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡ್ಬೇಕಂತ. ಮನೆಯವರೆಲ್ಲ ಕೂಡ್ಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು. ಆ ಹುಡುಗರು ಲಿಂಗನೂ ಇಲ್ಲ, ಪೂಜೆನೂ ಇಲ್ಲ, ಅವ್ರನ್ನ ಕಳಿಸ್ತಾರೆ. ಆಮೇಲೆ ದೇವರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊತ ಕೊಂಡಿರ್ತೀರಿ. ಹಿಂಗಾಗಬಾರದು. ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಬರೀಬೇಕು ಅಂದ್ರೆ ಎಲ್ಲರೂ ಕೂಡ್ಕೊಂಡು ಶಿವಪೂಜೆ ಮಾಡ್ಬೇಕಂತ. ಭಾಳ ತನ ಏನು ಬೇಕಾಗಿಲ್ಲ. ನಾವೇನು ಬಿಲ್ವಾರ್ಚನೆ ಮಾಡ್ತೀವಲ್ಲ ಹಂಗೆ 2 ತಾಸು 3 ತಾಸು ಕೂತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಮಾಡಿ ಅಂದ್ರೆ ನೀವು ಮಾಡಂಗೂ ಇಲ್ಲ, ಗೊತ್ತೈತೆ ನಮ್ಗೆ. 5 ನಿಮಿಷ 10 ನಿಮಿಷ, ಭಾಳ ಅಂದ್ರೆ 15 ನಿಮಿಷ ಸಾಕು. ಎಲ್ಲರೂ ಕೂಡ್ಕೊಂಡು ಪೂಜೆ ಮಾಡಿದ್ರೆ ಅಂದ್ರೆ ಮನೆಯೊಳಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗ್ತದೆ, ಮನಸ್ಸು ಶಾಂತ ಉಳಿತದೆ, ಮನೆಯೊಳಗೆ ಅಭಿವೃದ್ಧಿ ಆಗ್ತದೆ. ಶಿವಪೂಜೆಯನ್ನು ಮಾಡಬೇಕು, ಅತಿಥಿ ಸತ್ಕಾರ ನಡಿಬೇಕು ಮನೆಯೊಳಗೆ. ಇಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಗೃಹಸ್ಥಾಶ್ರಮ ಐತಲ್ಲ, ಅದು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನುವಂಥ ಮಾತನ್ನು ಭರ್ತೃಹರಿ ಹೇಳ್ಕೊಂಡು ಬರ್ತಾನ. ಇಂಥ ಗೃಹಸ್ಥಾಶ್ರಮವನ್ನು ಸೇರು ಕಾಲಕ್ಕೆ ನೀಡುವ ಸಂಸ್ಕಾರವನ್ನೇ ನಾವು ವಿವಾಹ ಸಂಸ್ಕಾರ, ಮದುವೆ ಸಂಸ್ಕಾರ ಅಂತ ಕರ್ಕೊಂಡು ಬರ್ತೀವಿ. ಆ ಸಂಸ್ಕಾರವನ್ನು ಪಡ್ಕೊಂಡು ನಾವೆಲ್ಲ ಒಳ್ಳೆಯ ಹಾದಿಯಲ್ಲಿ ನಡೆದಿದ್ರಾದ್ರೆ ಆ ಸಂಸ್ಕಾರಕ್ಕೊಂದು ಅರ್ಥ, ಮಹತ್ವ, ಬೆಲೆ ಬರ್ತದ ಅನ್ನುವಂಥ ವಿಚಾರವನ್ನು ವ್ಯಕ್ತ ಮಾಡ್ತಾ, ಅಂತಹ ಒಳ್ಳೆಯ ಸಂಸ್ಕಾರದ ಮೂಲಕ ನೀವೆಲ್ಲ ನಿಮ್ಮ ಬದುಕನ್ನು ಉತ್ತಮಗೊಳಿಸಿಕೊಳ್ಬೇಕು, ಸಾರ್ಥಕಪಡಿಸಿಕೊಳ್ಬೇಕು ಅನ್ನುವಂತಹ ಸಂದೇಶವನ್ನು ನೀಡುತ್ತಾ, ನಾಳೆ ಬೆಳಗ್ಗೆ ಯಥಾರೀತಿ 9:30 ಗಂಟೆಗೆ ಬಿಲ್ವಾರ್ಚನೆ, ಸಾಯಂಕಾಲ 6:30 ಸಂಗೀತ, 7ಕ್ಕೆ ಪ್ರವಚನ. ನಾಳೆ ಪ್ರವಚನದ ಮಂಗಳ. ನಾಡದಿಂದ ವಿಶೇಷ ಕಾರ್ಯಕ್ರಮಗಳು ಇರ್ತವೆ. ನಾಡ್ದು ಮುಂಜಾನೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೆ. ಹಲವಾರು ವೈದ್ಯರು ನಿಮಗೆಲ್ಲ ಆರೋಗ್ಯವನ್ನು ತಪಾಸಣೆ ಮಾಡಲಿಕ್ಕೆ ಬರ್ತಾರೆ. 28ಕ್ಕೆ ಮುಂಜಾನೆ 10:00ವರೆಗೆ. ಯಾರ್ಯಾರ್ದು ಯಾವುದಾವ್ದು ಆರೋಗ್ಯ ಸಮಸ್ಯೆ ಇರ್ತದೆ ಅವರೆಲ್ಲ ಬಂದು ಅದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು. ಆಮೇಲೆ ಊರವರಿಗೆ ಮತ್ತೊಂದು ಮಾಹಿತಿ ಏನು ಅಂತ ಕೇಳಿದರೆ, 28ನೇ ತಾರೀಕು ಸಾಯಂಕಾಲದಿಂದ ಹೊರಗಿನ ಯಾವ ವಾಹನಗಳನ್ನು ಒಳಗೆ ಬಿಡಂಗಿಲ್ಲ. 29ಕ್ಕೆ ಅಮಾವಾಸ್ಯೆ ಜಾತ್ರೆ, ಬಹಳ ಗದ್ದಲಾಗ್ತದೆ. ಅಲ್ಲಲ್ಲೇ ಗೇಟ್ಗಳನ್ನು ಅಳವಡಿಸಿ ವಾಹನಗಳಿಗೆ ಒಳಗೆ ಬರುವಂಥ ಅವಕಾಶವನ್ನು ಸ್ಥಗಿತಗೊಳಿಸಲಾಗ್ತದೆ. ಅದಕ್ಕೆ ಅಲ್ಲೇ ಕಾವಲ ಮಾಡೋರು ನಿಮ್ಮೂರವ್ರು ಇರಂಗಿಲ್ಲ, ಪೊಲೀಸರು ಇರ್ತಾರೆ, ಬೇರೆ ಯಾರೋ ಇರ್ತಾರ. ಅದಕ್ಕಾಗಿ ಶ್ರೀಮಠದಿಂದ ಮತ್ತು ಈ ಜಾತ್ರಾ ಮಹೋತ್ಸವದ ಸಮಿತಿ ವತಿಯಿಂದ ವಾಹನಗಳು ಪಾಸ್ ಮಾಡಿವೆ. ಅದಕ್ಕೆ ಲೋಕಲ್ ಸ್ಥಳೀಯವಾಗಿ ಯಾರಾದರೂ ನಾಳೆ 28 ಸಂಜೆಯಿಂದ ಹಿಡ್ಕೊಂಡು 30 ಬೆಳಗಿನ ಜಾವದ ತನಕ ಅನಿವಾರ್ಯವಾಗಿ ಹೋಗಿ ಬರಬೇಕು ಅನ್ನುವಂಥವ್ರು ಯಾರಾದರೂ ಇದ್ರೆ ಆ ಪಾಸ್ಗಳನ್ನು ಪಡೆದುಕೊಳ್ಳಿಕ್ಕೆ
ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಹಂಜಿಯವರದಾರ ಇಲ್ಲೇ ಶಿವ ಹಂಜಿಯವರು ಅವ್ರ ಕಡೆ ಪಾಸ್ಗಳನ್ನು ಕೊಟ್ಟಿದೆ. ಅಪೇಕ್ಷೆ ಇದ್ದವರು ಅದನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನು ಮಾಡುತ್ತಾ, ವಿಶೇಷವಾಗಿ 5 ದಿನಗಳ ಈ ಪ್ರವಚನದಲ್ಲಿ ಯಡೂರಿನವರು ಸಾಕಷ್ಟು ಜನ ನೀವೆಲ್ಲ ಬಂದಿರಿ. ಸಾಕಷ್ಟು ಜನ ಏನು ಬಂದಿಲ್ಲ, ಕೆಲವರು ಬಂದಿರಿ. ನಾವು ಹೇಳಿವಲ್ಲ ಯಡೂರಾಗ ಜಾತ್ರೆ ತಯಾರಿನ ಜೋರು ಇರ್ತದೆ ಅಂತ ಹೇಳಿ. ಆದರೆ ನಿಮ್ಮ ಕೊರತೆಯನ್ನು ತುಂಬಿದ ಶ್ರೇಯಸ್ಸು ಯಾರಿಗೂ ಸಲ್ತದೆ ಅಂದ್ರೆ ಮಾಂಜ್ರಿಯ ಸದ್ಭಕ್ತರಿಗೆ ಸಲ್ಲಬೇಕಾಗಿರುವಂಥ. ಅವರು ಪ್ರತಿದಿನ ಅಲ್ಲಿಂದ ಒಂದು ವಾಹನವನ್ನು ಮಾಡಿಕೊಂಡು ಪ್ರವಚನಕ್ಕಾಗಿಯೇ ಇಲ್ಲಿಗೆ ಬಂದು ಪ್ರವಚನವನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಮೊದಲು ಒಂದು ಕ್ರೂಸರ್ ಮಾಡ್ಕೊಂಡು ಬರ್ತಿದ್ರು, ಜನ ಹೆಚ್ಚಾತು. ನಿನ್ನೆ ಮತ್ತು ಇವತ್ತು ಬಸ್ ತಗೊಂಡು ಪ್ರವಚನ ಕೇಳಕ್ ಬರಕತ್ಯಾರ. ಯಡೂರವ್ರು ಬರೀ ಚಪ್ಪಾಳೆ ಅಷ್ಟ ಹೊಡೀರಿ ನೀವು, ನಮಗೇನು ಸಂಬಂಧ ಇಲ್ಲ ಅಂತ ಅನ್ಕೋಬೇಡ್ರಿ. ಅಂದ್ರೆ ಅವ್ರು ಅಷ್ಟು ದೂರಿಂದ ಇಲ್ಲಿಗೆ ಬರ್ತಾರ ಅಂದ್ರೆ ನಾವು ಇಲ್ಲೇ ಇದ್ದು ಅದನ್ನ ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಮಯ ವ್ಯರ್ಥ ಆಗ್ತದ. ಅದಕ್ಕೆ ನೀವು ಎಲ್ಲ ಬಂದು ಬೇರೂರು ಅವ್ರು ಇಲ್ಲಿ ಬರಕತ್ತಾರ, ನಾವು ಇಲ್ಲಿ ಇದ್ದವರು ಬರ್ತಾ ಇಲ್ಲ ಅಂದ್ರೆ ನಮಗ ಒಂದು ರೀತಿ ಅದು ಅಪಮಾನ. ಅದಕ್ಕೆ ನೀವೆಲ್ಲ ಕೂಡ ಬರಬೇಕು. ನಿಮಗೆ ಬರ್ಲಿಕ್ಕೆ ಪ್ರೇರಣೆ ಆಗಲಿ ಅಂತ ತಿಳ್ಕೊಂಡು ಮಾಂಜ್ರೆ ಅವ್ರು ಎಲ್ಲಿ ತನಕ ಬಂದಾರಲ್ಲ ಅವ್ರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ನೀವು ಅಭಿನಂದಿಸಬೇಕು. ಅಷ್ಟ ಅಲ್ಲ, ಅವ್ರು ಬಂದಾರಂದ್ಮೇಲೆ ನಾವು ಬರ್ತೀವಿ ಅಂತ ಬರೋದಕ್ಕೆ ನೀವೆಲ್ಲ ಮನಸ್ಸು ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಸೇರ್ತಾ ಈ ಜಾತ್ರೆ ವೈಭವವನ್ನು ಹೆಚ್ಚಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡೋದ್ರ ಜೊತೆಗೆ ಮಾಂಜ್ರೆ ಊರೊಳಗೆ ಅಲ್ಲೂ ಕೂಡ ಕಾಡಸಿದ್ದೇಶ್ವರ ಮಠ ಇದೆ, ಅಲ್ಲಿ ಸಮಾಜ ಇದೆ. ಆದರೆ ಪ್ರತಿ ತಿಂಗಳು ಕಳೆದ 6-7 ತಿಂಗಳಿಂದ ಹಿಡ್ಕೊಂಡು ಅಮಾವಾಸ್ಯೆ ಹಿಂದರೆ, ಅಮಾವಾಸ್ಯೆ ಮರುದಿವ್ಸರೇ ಅಥವಾ ಅಮಾವಾಸ್ಯೆ ದಿವಸರೇ ನಾವು ಯಾವಾಗ ಟೈಮ್ ಕೊಡ್ತೀವಿ ಅವಾಗ ನೀವು ಟೈಮ್ ಕೊಡಬೇಕು ಅಂತ ದುಂಬಾಲ್ ಬಿದ್ದು ನಮ್ಮ ಕಡೆಯಿಂದ ಒಂದು ಸಮಯವನ್ನು ನಿಗದಿ ಮಾಡ್ಕೋತಾರೆ. ಅಮಾವಾಸ್ಯೆ ಸಮೀಪ ಬಂತು ಅಂದ್ರೆ ಒಂದು ವಾರದ ಮೊದಲೇ ನಾವು ಯಾವ ಸಮಯ ಕೊಡ್ತೀವಿ ಆ ಸಮಯಕ್ಕೆ ಎಲ್ಲರಿಗೂ ತಿಳಿಸಿ ಪ್ರತಿದಿನ ಮಾಸಿಕ ಶಿವಾನುಭವ ಚಿಂತನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತಾ ಇದ್ದಾರೆ. ಜನ ಎಷ್ಟು ಸೇರ್ತಾರ ಅಂದ್ರೆ ಮಠ ಸಣ್ಣದಾಗಕತ್ತೈತಿ ಅಷ್ಟು ಜನ ಸೇರಾಕತ್ತಾರೆ. ತುಂಬಿ ತುಳುಕುವಷ್ಟು ಜನ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಇಲ್ಲೇ ಪಕ್ಕದ ಊರೊಳಗೆ ಧಾರ್ಮಿಕವಾಗಿ ಇಷ್ಟು ಒಳ್ಳೆಯ ಆಸಕ್ತಿಯನ್ನು ಇಟ್ಕೊಂಡು ಅವರೆಲ್ಲ ಮುಂದುವರಿತಾ ಇದ್ದಾರೆ ಅಂದ್ರೆ ಯಡೂರು ಅವರು ನಮ್ಮ ಊರೊಳಗೆ ದೊಡ್ಡ ದೇವಸ್ಥಾನ ಐತಿ. ಲಕ್ಷ ಜನ ಈ ದೇವಸ್ಥಾನಕ್ಕೆ ನಡ್ಕೋತಾರ, ಬರ್ತಾರ, ಕೃತಾರ್ಥರಾಗ್ತಾರ. ಮತ್ತು ಸಮೀಪದಲ್ಲೇ ಇದ್ಕೊಂಡು ಇಂಥ ಅವಕಾಶದಿಂದ ನಾವು ವಂಚಿತರಾದೀವಿ ಅಂತಂದ್ರೆ ನಮ್ಮ ಜೀವನ ನಿರರ್ಥಕ ಆಗ್ತದ. ಆ ದಿಶೆಯಲ್ಲಿ ನೀವೆಲ್ಲ ತಯಾರಾದ್ರೆ ಇಲ್ಲೂ ಕೂಡ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ದೊಡ್ಡವ್ರನ್ನ ಕರೆಸ್ಲಿಕ್ಕೆ ನಾವು ತಯಾರಾದೀವಿ. ಮೊದಲೊಂದು ಚಾಲೂನು ಮಾಡಿದ್ವಿ, ಆದ್ರೆ ನಿಮ್ಮಲ್ಲಿ ಆಸಕ್ತಿಯ ಕೊರತೆ ಕಾಣಕತ್ತಾನ ಬಿಟ್ಬಿಟ್ವಿ ನಾವು. ಅದಕ್ಕೆ ನೀವು ಊರರೆಲ್ಲ ಸಂಘಟಿತರಾಗಿ, ಮಹಿಳೆಯರೆಲ್ಲ ತಾಯಂದರೆಲ್ಲ ಸಂಘಟಿತರಾಗಿ, ಊರಿನ ಯುವಕರೆಲ್ಲ ಸಂಘಟಿತರಾಗಿ ಧರ್ಮ ಮಾರ್ಗದ ಕಡೆಗೆ ಹೆಚ್ಚು ಒತ್ತು ಕೊಟ್ರಿ ಅಂದ್ರೆ ಬೇರೂರು ತನಕ ನಿಮ್ಮ ಹೆಸರು, ಊರ ಹೆಸರು ಒಳ್ಳೇದು ಹೋಗ್ತದೆ. ಆಮೇಲೆ ಧರ್ಮದ ಸಂಸ್ಕಾರ ನಿಮ್ಮಲ್ಲಿ ಬರ್ತದೆ, ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಮಾಂಜ್ರೆ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ಸನ್ಮಂಗಲವನ್ನು ಹಾರೈಸಿ ಬಂದವರಿಗೆ ಬರದೇ ಇರೋರಿಗೆ ಎಲ್ಲರಿಗೂ ಕೂಡ ಕಲ್ಯಾಣವನ್ನ ಶುಭವನ್ನು ಆಶಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.